ಸೊ ವಾಲ್ಮೀಕಿ ವಿಷಯಾಧಾರಿತ ಫಲಪುಷ್ಪ ಪ್ರದರ್ಶನದ ಭಾಗವಾಗಿ ಗಾಜನ ಮನೆಯ ಹೃದಯ ಭಾಗದಲ್ಲಿ ಪಂಚವಟಿಯ ಪರಿಕಲ್ಪನೆಯನ್ನು ತಾವು ನೋಡಬಹುದಾಗಿದೆ. ಸೊ ಏನು ವನವಾಸಕ್ಕೆ ರಾಮ, ಸೀತೆ ಮತ್ತು ಲಕ್ಷ್ಮಣರು ಹೋದಂತ ಸಂದರ್ಭದಲ್ಲಿ ಬಹುಕಾಲ ಪಂಚವಟಿಯಲ್ಲಿ ಉಳಿದಿದ್ರು ಅಂತಕ್ಕಂಥ ಉಲ್ಲೇಖ ಇದೆ. ಸೊ ಈ ಒಂದು ದಟ್ಟಾರಣ್ಯದ ನಡುವೆ ಒಂದು ಕುಟೀರ ಮತ್ತು ರಾಮ, ಲಕ್ಷ್ಮಣ, ಸೀತೆ ಇರ್ತಕ್ಕಂಥದ್ದು, ಮತ್ತೆ ವನ್ಯ ಮೃಗಗಳು ಅಂದ್ರೆ ಅಲ್ಲಿರ್ತಕ್ಕಂಥ ಜಿಂಕೆಗಳು ಮತ್ತೆ ಪಕ್ಷಿಗಳು ಅದನ್ನು ಕೂಡ ನೋಡ್ತಕ್ಕಂಥ ಒಂದು ವಿಶೇಷವಾದ ಮರಗಿಡಗಳಿಂದ ಕೂಡಿದ ಕಾಡಿನ ಪ್ರತಿರೂಪವನ್ನು ಹೊಂದಿರತಕ್ಕಂಥ ಪಂಚವಟಿಯ ಕಿರು ಚಿತ್ರಣವನ್ನ ಗಾಜನ ಮನೆಯ ಹೃದಯ ಭಾಗದಲ್ಲಿ ಅನಾವರಣಗೊಳಿಸಲಾಗಿದೆ. ಮತ್ತೆ ವಿಶೇಷವಾಗಿ ಇಲ್ಲಿ ಹಕ್ಕಿ ಪಕ್ಷಿಗಳ ಒಂದು ಶಬ್ದವನ್ನು ಕೂಡ ಹಿನ್ನೆಲೆಯಾಗಿ ನೀಡಲಾಗಿದೆ. ಸೊ ಇಲ್ಲಿ ಬರ್ತಕ್ಕಂಥ ಸರ್ವರನ್ನು ಕೂಡ ಈ ಒಂದು ಪಂಚವಟಿಯ ದೃಶ್ಯ, ಈ ಒಂದು ಪರಿಕಲ್ಪನೆ ಬಹುಶಃ ರಾಮಾಯಣದ ಒಂದು ಅದ್ಭುತವಾದಂತ ಆಲೋಚನಾ ಶಕ್ತಿಗೆ ಎಳೆದುಕೊಂಡು ಹೋಗೋದ್ರಲ್ಲಿ ಸಂಶಯ ಇಲ್ಲ. ಆ ರೀತಿಯ ಒಂದು ಪರಿಕಲ್ಪನೆಯನ್ನ ಗಾಜನ ಮನೆಯಲ್ಲಿ ಈ ಬಾರಿಯ ಫಲಪುಷ್ಪ ಪ್ರದರ್ಶನದ ಭಾಗವಾಗಿ ಒಂದು ಕೈಗೊಳ್ಳಲಾಗಿದೆ.